ಓಂ ಶಾಂತಿ. ಮುರಳಿಯ ದಿನಾಂಕ 27/11/2021। मीठे बच्चे, ज्ञान धन का दान करने के लिए विचार सागर मंथन करो। दान का शौक रखो तो ಮಂಥನ್ ಚಲ್ತಾ ರಹೆ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಜ್ಞಾನಧನವನ್ನು ದಾನ ಮಾಡುವುದಕ್ಕಾಗಿ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿರಿ. ದಾನ ಮಾಡುವ ಆಸಕ್ತಿ ನಿಮ್ಮಲ್ಲಿ ಇದ್ದರೆ ಮಂಥನ ಸ್ವಾಭಾವಿಕವಾಗಿ ನಡೀತಾ ಇರ್ತದೆ. ಮಂಥನ ಸದಾ ನಡೀತಾ ಇರಲಿ. प्रश्न: ज्ञान मार्ग में सदा अपने को तंदुरुस्त रखने का साधन क्या है? ಜ್ಞಾನ ಮಾರ್ಗದಲ್ಲಿ ಸದಾ ತಮಗೆ ಆರೋಗ್ಯದಿಂದ ಇಟ್ಕೊಳ್ಳಿಕ್ಕೆ ಸಾಧನ ಏನಾಗಿದೆ? सदा अपने आप को तंदुरुस्त रखने के लिए बाबा द्वारा जो भी ज्ञान घास मिलती है उसे खाकर फिर उगारना चाहिए, अर्थात मंथन करना चाहिए। जिन बच्चों को मंथन करने की अर्थात हजम करने की आदत है वह बीमार नहीं पड़ सकते। सदा तंदुरुस्त वह है जिसमें विकारों की बीमारी नहीं. ಸದಾ ತಮಗೆ ನಿರೋಗಿಯನ್ನಾಗಿ ಇಟ್ಟುಕೊಳ್ಳುವುದಾದರೆ ತಂದೆಯಿಂದ ಸಿಗುವ ಜ್ಞಾನದ ಹುಲ್ಲನ್ನು ಬೆಳಗ್ಗೆ ಬೆಳಗ್ಗೆ ಸೇವಿಸಿ ಇಡೀ ದಿನ ಅದನ್ನು ಮೆಲಕ್ಕೆ ಹಾಕ್ತಾ ಇರಬೇಕು. ಯಾವ ಮಕ್ಕಳಿಗೆ ಜ್ಞಾನದ ಮಂಥನ ಮಾಡುವ ಅಭ್ಯಾಸ ಇರ್ತದೆ, ಜ್ಞಾನ ಜೀರ್ಣಿಸಿಕೊಳ್ಳುವ ಅಭ್ಯಾಸ ಇರ್ತದೆ, ಅವರಿಗೆ ಎಂದೂ ಕಾಯಿಲೆ ಬರೋದಿಲ್ಲ. ಅವರು ಸದಾ ನಿರೋಗಿ ಆಗಿರ್ತಾರೆ. ಯಾರಲ್ಲಿ ವಿಕಾರದ ರೋಗ ಇರೋದಿಲ್ಲ. ಗೀತ್: तू प्यार का सागर है. ಹೇ ಪರಮಾತ್ಮ, ನೀನು ಪ್ರೇಮದ ಸಾಗರ ಆಗಿದೀಯಾ. ತೇರಿ ಏಕ ಬೂಂದಕ್ಕೆ ಪ್ಯಾಸೆ ಹಂ. ಆ ಪ್ರೇಮ ಸಾಗರದ ಒಂದು ಹನಿಗಾಗಿ ನಾವು ಕಾಯ್ತಾ ಇದ್ದೇವೆ. ಓಂ ಶಾಂತಿ. बच्चों ने गीत सुना, मनुष्य जो भी गीत आदि बनाते हैं, शास्त्र आदि सुनाते हैं, समझते कुछ भी नहीं. जो कुछ पढ़ते आए हैं उससे कोई का कल्याण नहीं हुआ है और ही अकल्याण होता आया है. ಮನುಷ್ಯರು ಯಾವ ಹಾಡುಗಳನ್ನು ಬರೆದಿದ್ದಾರೆ, ಹಾಡ್ತಾರೆ, ಕೇಳ್ತಾರೆ, ಶಾಸ್ತ್ರಗಳನ್ನು ಓದ್ತಾರೆ, ಜನರಿಗೂ ಹೇಳ್ತಾರೆ, ಅದರಿಂದ ಯಾರಿಗೂ ಕಲ್ಯಾಣ ಆಗಿಲ್ಲ. ಇನ್ನೂ ಅಕಲ್ಯಾಣನೇ ಆಗ್ತಾ ಬಂದಿದೆ. सर्व का कल्याणकारी एक ही ईश्वर है. तुम समझते हो हमारा कल्याण करने वाला आया हुआ है. ಸರ್ವರ ಕಲ್ಯಾಣಕಾರಿ ಒಬ್ಬನೇ ಈಶ್ವರ ಆಗಿದ್ದಾನೆ. ಅವನು ಈಗ ಸರ್ವರ ಕಲ್ಯಾಣ ಮಾಡುವುದಕ್ಕಾಗಿ, ನಮ್ಮ ಕಲ್ಯಾಣಕ್ಕಾಗಿ ಬಂದಿದ್ದಾನೆ. कल्याण का रास्ता बता रहे. खास तुम भारतवासियों का, आम सारी दुनिया का कल्याण करने वाला एक बाप ही है. सतयुग में सबका कल्याण था. तुम सब सुख धाम में थे, बाकी सब शांति धाम में थे. ಖಾಸಾಗಿ ಭಾರತೀಯರ ಕಲ್ಯಾಣ
ಮತ್ತು ಸಾಮಾನ್ಯವಾಗಿ ಇಡೀ ಜಗತ್ತಿನ ಕಲ್ಯಾಣ ಮಾಡುವವನು ಒಬ್ಬನೇ ಆಗಿದ್ದಾನೆ. ಸತ್ಯಯುಗದಲ್ಲಿ ನಿಮ್ಮೆಲ್ಲರ ಕಲ್ಯಾಣ ಆಗಿತ್ತು, ನೀವು ಸುಖಧಾಮದಲ್ಲಿ ಇದ್ರಿ. ಉಳಿದವರು ಶಾಂತಿಧಾಮದಲ್ಲಿ ಇದ್ದರು. यह बच्चों की बुद्धि में है, परंतु पॉइंट खिसक जाती है, पूरी धारणा नहीं करते। अगर एक पॉइंट पर विचार सागर मंथन करे तो ऐसा न हो। जानवरों में जितना अक्ल है, आजकल के मनुष्यों में उतना भी अक्ल नहीं। ಮಕ್ಕಳ ಬುದ್ಧಿಯಿಂದ ಬಾಬಾ ಹೇಳಿದ ಪಾಯಿಂಟ್ಸ್ಗಳು ಜಾರಿ ಹೋಗ್ತವೆ, ಸಂಪೂರ್ಣ ಧಾರಣೆ ಆಗೋದಿಲ್ಲ. ಒಂದು ವೇಳೆ ಮಕ್ಕಳು ಒಂದು ವಿಷಯದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡ್ತಾ ಇದ್ದರೆ ಆ ವಿಷಯ ಅವರು ಮರೆಯೋದಿಲ್ಲ. ಬಾಬಾ ಹೇಳ್ತಾರೆ, ಪ್ರಾಣಿಗಳಲ್ಲಿಯೂ ಸಹ ಎಷ್ಟು ಬುದ್ಧಿ ಇರ್ತದೆ, ಆ ಬುದ್ಧಿ ಇವತ್ತಿನ ಮನುಷ್ಯರಲ್ಲಿಯೂ ಇಲ್ಲ. जानवर घास खाते हैं तो उगारते रहते हैं, तुमको भी भोजन मिलता, परंतु तुम फिर सारा दिन उगारते नहीं हो. ಪ್ರಾಣಿಗಳು ಹುಲ್ಲು ತಿಂತವೆ, ಇಡೀ ದಿನ ಅದನ್ನು ನಿಧಾನಕ್ಕೆ ಮೆಲಕ್ಕೆ ಹಾಕ್ತಿರ್ತಾರೆ. ನಿಮಗೂ ಊಟ ಸಿಗ್ತದೆ, ಆದರೆ ನೀವು ಇಡೀ ದಿನ ಅದನ್ನು ಮೆಲಕ್ಕೆ ಹಾಕೋದಿಲ್ಲ. वह तो सारा दिन उगारते रहते, यह तुमको मिलता है ज्ञान घास. योग और ज्ञान, इस पर दिन भर विचार सागर मंथन करते रहना चाहिए. ಪ್ರಾಣಿಗಳು ಒಮ್ಮೆ ತಿಂದಿದ್ದನ್ನು ಇಡೀ ದಿನ ಅದನ್ನು ಜೀರ್ಣಿಸಿಕೊಳ್ಳುತ್ತಾರೆ ಅಥವಾ ಮೇಲಕ್ಕೆ ಹಾಕ್ತಾ ಇರ್ತಾರೆ. ಆದರೆ ಮಕ್ಕಳಿಗೆ ಬೆಳಗ್ಗೆ ಬೆಳಗ್ಗೆ ಜ್ಞಾನದ ಹುಲ್ಲನ್ನು ಬಾಬಾ ತಿನ್ನಿಸ್ತಾರೆ. ಆದರೆ ಮಕ್ಕಳು ಅದರ ಬಗ್ಗೆ ವಿಚಾರ ಸಾಗರ ಮಂಥನನೇ ಮಾಡೋದಿಲ್ಲ. ವಾಸ್ತವಿಕವಾಗಿ ಯೋಗ ಮತ್ತು ಜ್ಞಾನದ ಬಗ್ಗೆ ಇಡೀ ದಿನ ನೀವು ವಿಚಾರ ಸಾಗರ ಮಂಥನ ಮಾಡ್ತಾ ಇರಬೇಕು. जिनको सर्विस का शौक है वह विचार सागर मंथन करके क्या करेंगे? शौक नहीं तो करेंगे भी नहीं. कोई कोई को ज्ञान धन देने का शौक रहता है. ಯಾರಿಗೆ ಜ್ಞಾನ ಹೇಳುವ ಆಸಕ್ತಿನೇ ಇಲ್ಲ ಅಂದರೆ ಅವ್ರು ಯಾಕೆ ವಿಚಾರ ಸಾಗರ ಮಂಥನ ಮಾಡ್ತಾರೆ? ಕೆಲವರಿಗೆ ಮಾತ್ರ ಜ್ಞಾನಧನ ಕೊಡುವ आसक्ति ಇದೆ. गौशाला में मनुष्य जाकर गौओं को घास आदि देते हैं, वह भी पुण्य समझते हैं. बाप तुमको यह ज्ञान घास खिलाते हैं, इस पर विचार सागर मंथन करते रहेंगे तो खुशी में रहेंगे और सर्विस का शौक भी होगा. ಮನುಷ್ಯರು ಗೋಶಾಲೆಗೆ ಹೋಗಿ ಹಸುಗಳಿಗೆ ಹುಲ್ಲು ಹಾಕಿದರೆ ಪುಣ್ಯ ಬರ್ತದೆ ಅಂತ ತಿಳ್ಕೊತಾರೆ. ಹಾಗೆ ಬಾಬಾ ನಿಮಗೆ ಪ್ರತಿದಿನ ಜ್ಞಾನದ ಹುಲ್ಲನ್ನು ತಿನ್ನಿಸ್ತಾರೆ. ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ನೀವು ಆ ಜ್ಞಾನದ ಹುಲ್ಲನ್ನು ಇತರ ಗೋವುಗಳಿಗೆ ಎಂದರೆ ಇತರ ಜೀವಾತ್ಮರಿಗೆ ತಿನ್ನಿಸಬೇಕು. ಎಷ್ಟೆಷ್ಟು ನೀವು ವಿಚಾರ ಸಾಗರ ಮಂಥನ ಮಾಡ್ತೀರಿ, ಅಷ್ಟೇ ಖುಷಿಯಲ್ಲಿ ಇರ್ತೀರಿ. ಸೇವೆಯ ಬಗ್ಗೆ ನಿಮ್ಮಲ್ಲಿ ಆಸಕ್ತಿ ಉಂಟಾಗ್ತದೆ. कोई लोटा भर लेते हैं अथवा बूंद लेते हैं, वह भी स्वर्ग में चले जाएंगे. ಆ ಜ್ಞಾನಧನವನ್ನು ಹಂಚುವಾಗ, ಜ್ಞಾನಾಮೃತವನ್ನು ಹಂಚುವಾಗ ಕೆಲವರು ಒಂದು ಚಂಬು ತುಂಬ ತಗೋಬಹುದು ನಿಮ್ಮಿಂದ, ಕೆಲವರು ಒಂದು ಹನಿಯನ್ನು ತಗೋಬಹುದು. ಇಬ್ಬರೂ ಸ್ವರ್ಗಕ್ಕೆ ಬರ್ತಾರೆ. ಸ್ವರ್ಗಕ್ಕೆ ದ್ವಾರ ತೋ ಖುಲ್ನೆ ಹಿ ಹೇ.
यूं तो ज्ञान सागर को हप करना है। कोई सारा हप करते, कोई तो बूंद लेते, फिर भी ಸ್ವರ್ಗ में तो जाएंगे. ಸ್ವರ್ಗದ ಬಾಗಿಲು ಅಂತೂ ತೆರಿಲೇಬೇಕು. ವಾಸ್ತವಿಕವಾಗಿ ನೀವು ಮಕ್ಕಳು ಇಡೀ ಜ್ಞಾನ ಸಾಗರವನ್ನೇ ನುಂಗಬೇಕು. ಕೆಲವರು ಇಡೀ ಸಾಗರವನ್ನು ನುಂಗ್ತಾರೆ, ಕೆಲವರು ಒಂದು ಹನಿಯನ್ನು ತಗೊಳ್ತಾರೆ. ಆದರೆ ಇಬ್ಬರೂ ಸಹ ಸ್ವರ್ಗಕ್ಕೆ ಹೋಗ್ತಾರೆ. ಬಾಕಿ ಜಿತನಾ ಜಿತನಾ ಧಾರಣ ಕರೆಂಗೆ ಉತನಾ ಊಂಚ ಪದ ಪಾಯೆಂಗೆ. ಆದರೆ ಎಷ್ಟೆಷ್ಟು ಧಾರಣೆ ಮಾಡಿಕೊಳ್ತಾರೋ ಅಷ್ಟೇ ಅವರು ಅಂತಹ ಪದವಿಯನ್ನು ಪಡ್ಕೊಳ್ತಾರೆ. ಬಾಕಿ ಸ್ವರ್ಗ ಮೇ ಏಕ ಬೂಂದ ಸೇ ಭೀ ಚಲೆ ಜಾಯೆಂಗೆ. ಆದರೆ ಜ್ಞಾನದ ಒಂದು ಹನಿಯನ್ನು ಪಡ್ಕೊಳ್ಳೋರು ಸಹ ಸ್ವರ್ಗದಲ್ಲಿ ಬಂದೇ ಬರ್ತಾರೆ, ಹೋಗ್ತಾರೆ. ಮನುಷ್ಯ ಮರ್ತೆ ಹೇ ತೋ ಉನ್ಕೋ ಗಂಗಾ ಕಿ ಏಕ ಬೂಂದ ದೇತೆ. कोई कोई घर में सदैव गंगा जल ही पीते. कितना पीते होंगे, गंगा तो बहती रहती, उनको तो कोई हप कर न सके. तुम्हारे लिए गाया है, ಸಾಗರ್ ಕೋ ಹಪ್ ಕರ್ ಲಿಯಾ. ಲೌಕಿಕದಲ್ಲಿ ಸಾಯುವಾಗ ಬಾಯಲ್ಲಿ ಗಂಗಾ ನದಿಯ ಹನಿ ಹಾಕ್ತಾರೆ, ಗಂಗಾ ಜಲವನ್ನು ಹಾಕ್ತಾರೆ. ಇನ್ನು ಕೆಲವರು ಜೀವಂತ ಇರುವಾಗ ಜೀವನ ಪೂರ್ತಿ ಗಂಗಾ ನದಿಯ ನೀರನ್ನೇ ಕುಡಿತಾ ಇರ್ತಾರೆ. ಎಷ್ಟಂತೂ ಕುಡಿತಾರೆ? ಗಂಗಾ ನದಿಯನ್ನೇ ನುಂಗ್ಲಿಕ್ಕಾಗುತ್ತೇನೋ? ಇಲ್ಲ. ಗಂಗಾ ನದಿಯಂತೂ ಸದೈವ ಹರಿತಾನೇ ಇರ್ತದೆ. ಆದರೆ ನಿಮ್ಮ ಬಗ್ಗೆ ಗಾಯನ ಇದೆ, ನೀವು ಮಕ್ಕಳು ಸಾಗರವನ್ನೇ ನುಂಗಿದ್ದೀರಿ ಅಂತ. जो ज्ञान सागर के नज़दीक आ जाते हैं, जास्ती सर्विस करते हैं, वही विजय माला में पिरोए जाते हैं. ಯಾರು ಜ್ಞಾನ ಸಾಗರನ ಸಮೀಪಕ್ಕೆ ಬರ್ತಾರೆ, ಹೆಚ್ಚಿನ ಸೇವೆ ಮಾಡ್ತಾರೆ, ಅವರು ವಿಜಯ ಮಾಲೆಯಲ್ಲಿ ಬರ್ತಾರೆ. जितना जो हप करते हैं और दूसरों का कल्याण करते हैं, वह पद भी पाते हैं. जितना धारणा करेंगे उतना ಖುಷಿ भी होगी. ಯಾರು ಎಷ್ಟು ಜ್ಞಾನವನ್ನು ಕುಡಿತಾರೆ, ಅನ್ಯರ ಕಲ್ಯಾಣ ಮಾಡ್ತಾರೆ, ಅವರು ಅಷ್ಟೇ ಶ್ರೇಷ್ಠವಾದ ಪದವಿಯನ್ನು ಪಡ್ಕೋತಾರೆ. ಎಷ್ಟು ಧಾರಣೆ ಮಾಡಿಕೊಳ್ತಾರೋ ಅಷ್ಟೇ ಖುಷಿಯಲ್ಲಿ ಇರ್ತಾರೆ, ಅವರಿಗೆ ಅಷ್ಟೇ ಖುಷಿ ಆಗ್ತದೆ. ಧನವಾನ್ ಕೋ ಖುಷಿ ಹೋತಿ ಹೈ ನಾ, जिनके पास बहुत अथाह धन होता है, दान करते हैं, कॉलेज धर्मशाला मंदिर आदि बनवाते हैं, तो उन्हें इतनी खुशी भी रहती है. ಹೇಗೆ ಲೌಕಿಕದಲ್ಲಿ ಹಣವಂತರಿಗೆ ಖುಷಿ ಇರ್ತದೆ, ತಮ್ಮ ಹತ್ತಿರ ಇರುವ ಹಣದಿಂದ ಕಾಲೇಜ್ಗಳನ್ನು ಕಟ್ಟಿಸ್ತಾರೆ, ಮಂದಿರಗಳನ್ನು ಕಟ್ಟಿಸ್ತಾರೆ, ದಾನ ಕೊಡ್ತಾರೆ, ಆಗ ಅವರಿಗೆ ಎಷ್ಟೊಂದು ಖುಷಿ ಆಗ್ತದೆ. ಯಹಾ ತೋ ತುಮ್ಕೋ ಮಿಲ್ತೆ ಹೇ ಅವಿನಾಶಿ ಜ್ಞಾನ ರತ್ನ, 21 जन्मों के लिए अविनाशी खजाना, जो अच्छी रीति धारण कर फिर दान भी करते हैं, उन्हें अच्छा पद मिलता है. ಇಲ್ಲಿ ನಿಮಗೆ ಅವಿನಾಶಿ ಜ್ಞಾನ ರತ್ನಗಳ ಪ್ರಾಪ್ತಿಯಾಗ್ತದೆ. 21 ಜನ್ಮಕ್ಕಾಗಿ ತಂದೆ ಕೊಡುವ ಅವಿನಾಶಿ ಖಜಾನೆ ಇದು. ಇದನ್ನು ಯಾರು ಎಷ್ಟು ಧಾರಣೆ ಮಾಡಿಕೊಳ್ತಾರೆ, ದಾನ ಮಾಡ್ತಾರೆ, ಅಷ್ಟೇ ಅವರಿಗೆ ಉನ್ನತ ಪದವಿ ಸಿಗ್ತದೆ. कोई कोई बच्चे लिखते, बाबा हमको दिल होती है नौकरी छोड़ इस रूहानी सर्विस में लग जाए. ಕೆಲವರು ಬರೀತಾರೆ, ಬಾಬಾ ನಾವು ನೌಕರಿ ಬಿಟ್ಟು ಈ ಆತ್ಮಿಕ ಸೇವೆಯಲ್ಲಿ ತೊಡಗ್ತೀವಿ ಅಂತ. प्रोजेक्टर प्रदर्शनी लेकर फिरते रहे.
एक बूंद भी कोई को मिलेगी तो कल्याण हो जाएगा. ಸರ್ವಿಸ್ ಕಾ ಬಹುತ್ ಶೌಕ್ ಹೈ. ಬಾಬಾ ಹೇಳ್ತಾರೆ, ಅಂಥ ಮಕ್ಕಳು ಪ್ರೊಜೆಕ್ಟರ್ ಅಥವಾ ಪ್ರದರ್ಶನದ ಮೂಲಕ ಸೇವೆ ಮಾಡ್ತಾ ಹೋದರೆ ಅನೇಕರ ಕಲ್ಯಾಣ ಆಗ್ತದೆ. ಯಾರು ಜ್ಞಾನದ ಒಂದು ಹನಿಯನ್ನು ಪಡ್ಕೊಳ್ತಾರೆ ಅವರದ್ದು ಕಲ್ಯಾಣ ಆಗಿಬಿಡ್ತದೆ. ಹೀಗೆ ಮಕ್ಕಳಲ್ಲಿ ಸೇವೆಯ ಬಗ್ಗೆ ಆಸಕ್ತಿ ಇರಬೇಕು. बाकी हर एक की अवस्था को बाबा जानते हैं. सर्विस के साथ फिर गुण भी चाहिए. ಬಾಕಿ ಎಲ್ಲರ ಅವಸ್ಥೆ ಏನಿದೆ ಅನ್ನೋದು ಬಾಬವ್ರಿಗೆ ಗೊತ್ತಿರ್ತದೆ. ಬಾಬಾ ಹೇಳ್ತಾರೆ, ಸೇವೆಯ ಜೊತೆ ಜೊತೆಗೆ ನಿಮ್ಮಲ್ಲಿ ಒಳ್ಳೆಯ ಗುಣಗಳೂ ಇರಬೇಕು. ನ ಕ್ರೋಧ ಹೋನಾ ಚಾಹಿಯೆ, ನ ಕೋಯಿ ಉಲ್ಟಾ ಸುಲ್ಟಾ ख्याल आना चाहिए. ವಿಕಾರೋं की कोई भी बीमारी न हो. ಮಕ್ಕಳಲ್ಲಿ ಕ್ರೋಧ ಇರಬಾರ್ದು. ಮಕ್ಕಳು ಉಲ್ಟಾ ಸುಲ್ಟಾ ವಿಚಾರಗಳನ್ನು ಮಾಡಬಾರದು. ವಿಕಾರದ ಕಾಯಿಲೆ ಮಕ್ಕಳಲ್ಲಿ ಇರಬಾರದು. ಆತ್ಮಿಕ ದೃಷ್ಟಿಯಿಂದ ಮಕ್ಕಳು ನಿರೋಗಿಯಾಗಿರಬೇಕು. ತಂದುರುಸ್ತಿ अच्छी चाहिए. जिनमें विकार कम है ಬಾಬಾ ಕಹೆಂಗೆ ಯಹ ತಂದುರುಸ್ತ ಹೈ. ಯಾರಲ್ಲಿ ವಿಕಾರಗಳು ಕಡಿಮೆ ಇರ್ತವೆ ಅವರಿಗೆ ಬಾಬಾ ಹೇಳ್ತಾರೆ ಅವರು ನಿರೋಗಿಯಾಗಿದ್ದಾರೆ ಅಂತ. ಬಾಬಾ ಮಹಿಮಾ ಕರೆಂಗೆನಾ. ಗಾಯಾ ಹುआ भी है कौन कौन अच्छे महारथी हैं. उन्होंने फिर असुर और देवताओं की लड़ाई दिखाई. देवताओं की जीत हुई. अब हमारी लड़ाई है 5 विकारों रूपी असुरों से. ಒಳ್ಳೆ ಮಕ್ಕಳನ್ನು ಬಾಬಾ ಹೊಗಳ್ತಾ ಇರ್ತಾರೆ, ಮಹಿಮೆ ಮಾಡ್ತಾರೆ. ಬಾಬೋರ್ಗೆ ಗೊತ್ತಿದೆ ಯಾರ್ಯಾರು ಮಹಾರಥಿಯಾಗಿದ್ದಾರೆ, ಯಾರು ಸಾಧಾರಣ ಪುರುಷಾರ್ಥಿ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಅವರು ಅಸುರರ ಮತ್ತು ದೇವತೆಗಳ ಯುದ್ಧವನ್ನು ತೋರಿಸಿದ್ದಾರೆ. ಅದರಲ್ಲಿ ದೇವತೆಗಳಿಗೆ ವಿಜಯ ಸಿಕ್ಕಿತ್ತು ಅಂತಲೂ ಬರೆದಿದ್ದಾರೆ. ವಾಸ್ತವಿಕವಾಗಿ ನಮ್ಮ ಯುದ್ಧ 5 ವಿಕಾರ ರೂಪಿ असुरರ ಜೊತೆಗಿದೆ. और कोई किस्म के मनुष्य असुर नहीं होते. जिनमें आसुरी स्वभाव है उनको ही असुर कहा जाता है. ಭಕ್ತಿಯಲ್ಲಿ ತೋರಿಸಿದ ಹಾಗೆ ಯಾವ ಮನುಷ್ಯನೂ 2 ಕೋಡು, ಬಲಾಢ್ಯ ಶರೀರ, ಅಕ್ರಾಳ ವಿಕ್ರಾಳ ರೂಪದಲ್ಲಿ ಇರುವಂತಹ ರಾಕ್ಷಸ ಆಗಿರೋದಿಲ್ಲ. ಯಾವ ಮನುಷ್ಯನಲ್ಲಿ ಆಸುರಿ ಸ್ವಭಾವ ಇರ್ತದೆ ಅವರಿಗೆ ಅಸುರರು ಅಂತ ಹೇಳಲಾಗ್ತದೆ. ನಂಬರ್ 1 आसुरी स्वभाव है काम का. इसलिए सन्यासी भी इसे छोड़ भागते. इन आसुरी अवगुणों को छोड़ने में मेहनत लगती. ನಂಬರ್ 1 ಆಸುರಿ ಸ್ವಭಾವ ಇದೆ, ಕಾಮ ವಿಕಾರದ ಸ್ವಭಾವ. ಆದ್ದರಿಂದಾನೇ ಸನ್ಯಾಸಿಗಳು ಈ ವಿಕಾರವನ್ನು ಬಿಟ್ಟು ಅರಣ್ಯಕ್ಕೆ ಓಡಿ ಹೋಗ್ತಾರೆ. ಈ ಆಸುರಿ ಅವಗುಣಗಳನ್ನು ಬಿಡುವುದರಲ್ಲಿ ಪರಿಶ್ರಮ ಇದೆ. रहना भी गृहस्थ में, परंतु आसुरी स्वभाव छोड़ना है. पवित्र बनने से मुक्ति जीवन मुक्ति मिलती है. ಈಗ ನಾವು ಮಕ್ಕಳು ಗೃಹಸ್ಥದಲ್ಲಿನೇ ಇರಬೇಕಾಗಿದೆ, ಆದರೆ ಆಸುರಿ ಸ್ವಭಾವ ಬಿಡಬೇಕಾಗಿದೆ. ಪವಿತ್ರ ಆಗುವುದರಿಂದ ಮುಕ್ತಿ ಜೀವನ್ ಮುಕ್ತಿಯ ಪ್ರಾಪ್ತಿಯಾಗ್ತದೆ. कितनी भारी प्राप्ति है, वह तो घर बार छोड़ भाग जाते हैं. ಪ್ರಾಪ್ತಿ ಕುಚ್ ನೈ. ಸನ್ಯಾಸಿಗಳು ಮನೆ ಸಂಸಾರ ಬಿಟ್ಟು ಓಡಿ ಹೋಗ್ತಾರೆ. ಆದರೆ ನಮ್ಮ ಥರ ಅವರಿಗೆ ಸಹಜವಾಗಿ ಮುಕ್ತಿ ಜೀವನ್ ಮುಕ್ತಿಯ ಪ್ರಾಪ್ತಿ ಆಗೋದಿಲ್ಲ. इन चित्रों में कितनी अच्छी अच्छी बातें समझने की है.
वे लोग तो सिर्फ चित्रों का शो करते हैं. सिर्फ चित्र देखने के लिए कितने जाते हैं, ಫಾಯ್ದಾ ಕುಚ್ ಭಿ ನಹಿ. ನಮ್ಮ ಚಿತ್ರಗಳಲ್ಲಿ ಎಷ್ಟು ಒಳ್ಳೊಳ್ಳೆ ಜ್ಞಾನದ ವಿಷಯಗಳು ಅಡಗಿವೆ. ಹೊರಗಿನ ಜನರು ಸಹ ದೇವತಾ ಚಿತ್ರಗಳ ಪ್ರದರ್ಶನ ಮಾಡ್ತಾರೆ, ನೈಸರ್ಗಿಕ ಚಿತ್ರಗಳ ಪ್ರದರ್ಶನ ಮಾಡ್ತಾರೆ, ವ್ಯಕ್ತಿಗಳ ಚಿತ್ರಗಳನ್ನು ಬರೆದು ಪ್ರದರ್ಶನ ಮಾಡ್ತಾರೆ. ಅದನ್ನು ನೋಡಲಿಕ್ಕೆ ರಾಶಿ ರಾಶಿ ಜನ ಹೋಗ್ತಾರೆ. ಆದರೆ ಅದರಿಂದ ಅವರಿಗೆ ಯಾವುದೇ ರೀತಿಯ ಲಾಭ ಸಿಗೋದಿಲ್ಲ. ಯಹಾ ಇನ್ ಚಿತ್ರೋ ಮೇ ಕಿತನಾ ಜ್ಞಾನ ಹೈ. ಅವರ ಚಿತ್ರಗಳಲ್ಲಿ ಜ್ಞಾನ ಇರೋದಿಲ್ಲ, ನಮ್ಮ ಚಿತ್ರಗಳಲ್ಲಿ ಜ್ಞಾನ ಇದೆ. ಇಸ್ಸೆ ಫಾಯ್ದಾ ಬಹುತ್ ಹೋತಾ ಹೈ. ಆದ್ದರಿಂದ ಈ ಚಿತ್ರಗಳನ್ನು ನೋಡುವುದರಿಂದ, ಇದರ ಅರ್ಥ ತಿಳ್ಕೊಳ್ಳೋದ್ರಿಂದ ನಮಗೆ ಬಹಳ ಲಾಭ ಆಗ್ತದೆ, ಎಲ್ಲರಿಗೂ ಲಾಭ ಆಗ್ತದೆ. ಇಸ್ಮೇ ಆರ್ಟ್ ಆದಿ ಕಿ ಕೋಯಿ ಬಾತ್ ನಹಿ, ನ ಕೋಯಿ ಬನಾನೆ ವಾಲೆ ಕಿ ಹೋಶಿಯಾರಿ ಆದಿ ಹೈ. ಉನ್ಹೋಂ ಕೆ ತೋ ನಾಮ್ ಚಿತ್ರ ಪರ್ ಲಿಖೆ ಹುए होते. आर्टिस्ट को इतना इनाम मिलता है. कई इतना समझते हैं, हाँ बाप को तो जरूर याद करना चाहिए. ಹೊರಗಿನ ಚಿತ್ರಕಾರರು ಚಿತ್ರಗಳನ್ನು ಬರೆದಾಗ ಅದರಲ್ಲಿ ತಮ್ಮ ಹೆಸರನ್ನು ಹಾಕ್ಕೊಂಡಿರ್ತಾರೆ. ಇಲ್ಲಿಯ ಚಿತ್ರಗಳ ಮೇಲೆ ಯಾರ ಹೆಸರೂ ಇಲ್ಲ. ಇದು ಸ್ವಯಂ ಪರಮಾತ್ಮ ಸಲಹೆ ಕೊಟ್ಟು, ಡೈರೆಕ್ಷನ್ ಕೊಟ್ಟು ಮಾಡಿಸಿರುವಂತಹ ಚಿತ್ರಗಳು. ಈ ಚಿತ್ರಗಳನ್ನು ನೋಡಿದಾಗ ಜನರಿಗೆ ಇಷ್ಟು ಮಾತ್ರ ಅರ್ಥ ಆಗ್ತದೆ, ನಾವು ಆ ಪರಮಾತ್ಮನನ್ನು ನೆನಪು ಮಾಡಬೇಕು ಅಂತ. ಇತನಾ ಭಿ ಕಹಾ ತೋ ಭಿ ಪ್ರಜಾ ಬನಿ, ಪ್ರಜಾ ತೋ ಅಥಾಹ ಬನನಿ ಹೈ. ಪರಮಾತ್ಮನ ಪರಿಚಯ ತಿಳ್ಕೊಂಡು ನಾವು ಆ ಪರಮಾತ್ಮನನ್ನು ನೆನಪು ಮಾಡಬೇಕು ಅಥವಾ ಮಾಡ್ತೀವಿ ಅಂತ ಯಾರು ಹೇಳ್ತಾರೋ ಅವರೂ ಸಹ ಪ್ರಜೆಗಳಾಗಿ ಬಂದ್ಬಿಡ್ತಾರೆ. मैं तो हूँ ज्ञान का सागर, एक बूंद भी किसको मिलने से ಸ್ವರ್ಗ ಮೇ ಆ ಹಿ ಜಾಯೆಂಗೆ. ಪ್ರಜೆಗಳಂತೂ ರಾಶಿ ರಾಶಿಯ ಸಂಖ್ಯೆಯಲ್ಲಿ ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಜ್ಞಾನ ಸಾಗರ. ಯಾರು ಈ ಜ್ಞಾನದ ಒಂದು ಹನಿಯನ್ನು ತಿಳ್ಕೊಳ್ತಾರೆ ಅವರೂ ಸಹ ಸ್ವರ್ಗದಲ್ಲಿ ಬರ್ತಾರೆ. ತುಮ್ ಸಮಜ್ತೆ ಹೋ प्रदर्शनी मेले से बहुतों का कल्याण होता है. ईश्वर कल्याणकारी है ना, तुम्हारा भी कल्याण हो रहा है. परंतु इसमें फिर अपना विचार सागर मंथन करता रहे, स्मृति में लाता रहे तो बहुत फायदा होगा. ಪ್ರದರ್ಶನ ಮತ್ತು ಮೇಳಗಳ ಮೂಲಕ ಅನೇಕರ ಕಲ್ಯಾಣ ಆಗ್ತದೆ. ಈಶ್ವರ ಕಲ್ಯಾಣಕಾರಿಯಾಗಿದ್ದಾನೆ, ನಿಮ್ಮ ಕಲ್ಯಾಣನೂ ಆಗ್ತಿದೆ. ಆದರೆ ಯಾರು ವಿಚಾರ ಸಾಗರ ಮಂಥನ ಮಾಡ್ತಾರೋ ಅವರಿಗೆ ಹೆಚ್ಚಿನ ಲಾಭ ಸಿಗ್ತದೆ. ಉಲ್ಟಿ ಸುಲ್ಟಿ ಬಾತೆ ತೋ ಏಕ ಕಾನ ಸೆ ಸುನ್, दूसरे कान से निकाल देनी चाहिए. बाप कहते, मैं तुमको बहुत अच्छी बातें सुनाता हूँ. नंबर 1 मुख्य बात एक ही है, कोई को भी बाप का ಪರಿಚಯ ದೋ. ಉಲ್ಟಾ ಸುಲ್ಟಾ ಮಾತುಗಳನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ತೆಗೆದು ಹಾಕ್ರಿ. ನಾನಂತೂ ನಿಮಗೆ ಒಳ್ಳೊಳ್ಳೆ ಮಾತುಗಳನ್ನು ತಿಳಿಸ್ತೇನೆ. ನಂಬರ್ 1 ಮುಖ್ಯ ವಿಷಯ ಆಗಿದೆ ಒಬ್ಬರಿಗೆ ತಂದೆಯ ಪರಿಚಯ ಕೊಡುವುದು. ಬಸ್ ಏಕ ಬಾಪ ಕೋ ಯಾದ್ ಕರೋ, ವಹಿ ಸಬ್ ಕುಛ್ ಹೈ. ಭಕ್ತಿ ಮಾರ್ಗ में बहुत ऐसे होते हैं, बोलो आप तो यह बहुत अच्छा करते हो, अंगुली से इशारा करते हैं.
सब कुछ परमात्मा कराते हैं। वह सबका कल्याणकारी ऊपर में रहती तो तुम आत्माएं भी वहाँ ही हो। यह सारी ज्ञान की बातें तुम अभी समझते हो. ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು, ಅಷ್ಟೇ ಸಾಕು. ಭಕ್ತಿಯಲ್ಲೂ ಸಹ ಈ ಥರ ಹೇಳೋರು ಬಹಳ ಜನ ಇದ್ದಾರೆ. ತಮ್ಮ ಬೆರಳನ್ನು ಮೇಲಕ್ಕೆ ತೋರಿಸಿ ಪರಮಾತ್ಮ ಒಬ್ಬನೇ ಇದ್ದಾನೆ, ಅವನನ್ನು ನೆನಪು ಮಾಡ್ರಿ ಅಂತ ಹೇಳೋರೂ ಇದ್ದಾರೆ. ಅವರಿಗೆ ಹೇಳಿ, ನೀವು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಯಾಕೆ ಅಂದರೆ ಸರ್ವರ ಕಲ್ಯಾಣಕಾರಿ ತಂದೆ ಮೇಲೆ ಇರ್ತಾರೆ, ಪರಮಧಾಮದಲ್ಲಿ ಇರ್ತಾರೆ. ನೀವು ಆತ್ಮರು ಸಹ ಅದೇ ಧಾಮದ ನಿವಾಸಿಗಳಾಗಿದ್ದೀರಿ. ಹೀಗೆ ಈ ಎಲ್ಲ ರೀತಿಯ ಜ್ಞಾನವನ್ನು ನೀವೀಗ ತಿಳ್ಕೊಳ್ತೀರಿ, ಜನರಿಗೂ ತಿಳಿಸ್ತೀರಿ. ಬಾಪ್ ಕಹತೆ ಬಚ್ಚೆ ಅಭಿ ತುಮ್ಹಾರಾ ಯಹ ಕಪಡಾ ಸಡ್ ಗಯಾ ಹೈ. ಬಾಬಾ ಹೇಳ್ತಾರೆ, ಈಗ ನಿಮ್ಮ ಈ ಹಳೆಯ ವಸ್ತ್ರ ಕೊಳ್ತಿದೆ, ಅಂದರೆ ಹಳೆಯ ಶರೀರ, ಹಳೆಯ ದೇಹ ಕೊಳ್ತೋಗಿದೆ. ಸತ್ಯ ತ್ರೇತಾ ಮೇ ಕಿತನಾ ಅಚ್ಚಾ ವಸ್ತ್ರ ಥಾ, ಅಬ್ ಸಡಾ ಹುವಾ ವಸ್ತ್ರ ಕಹಾ ತಕ್ ಪಹನೆಂಗೆ. ಸತ್ಯ ತ್ರೇತಾಯುಗದಲ್ಲಿ ನಾನು ನಿಮಗೆ ಎಂಥ ವಸ್ತ್ರ ಕೊಟ್ಟಿದ್ದೆ, ಈಗ ಅದು ಕೊಳ್ತೋಗಿದೆ. ಕೊಳ್ತಿರುವ ಈ ವಸ್ತ್ರ ಎಷ್ಟು ದಿನ ಅಂತ ಹಾಕ್ಕೊಳ್ತೀರಿ? ಪರಂತು ಯಹ ಕೋಯಿ ಭೀ ಸಮಜ್ತೆ ನಹೀ. ಬಾಪ್ ಆಕರ್ ಜಬ್ ಸಮझाए ತಬ್ ಸಮझे. ಆದರೆ ಈ ವಸ್ತ್ರ ಕೊಳ್ತಿದೆ ಎಂಬ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ತಂದೆ ಬಂದು ತಿಳಿಸಿಕೊಟ್ಟಾಗ ಮಾತ್ರ ಎಲ್ಲರಿಗೂ ಇದು ಅರ್ಥ ಆಗ್ತದೆ. ಅಭಿ ತುಮ್ ಬಚ್ಚೆ ಸಮಜ್ತೆ ಹೋ, ಜ್ಞಾನ ದೇನೆ ವಾಲಾ ಹೈ ಹಿ ಏಕ ಬಾಪ್, ವಹ ಹೈ ಸಾಗರ್. जो सागर हप कर लेते हैं वही विजय माला के दाने बन जाते हैं. ನೀವು ಮಕ್ಕಳಿಗೆ ಗೊತ್ತಾಗಿದೆ, ಜ್ಞಾನ ಕೊಡುವಂತಹ ಜ್ಞಾನ ಸಾಗರ ಒಬ್ಬನೇ ಇದ್ದಾನೆ. ಆ ಸಾಗರವನ್ನು ನೀವು ನುಂಗಿಬಿಡ್ತೀರಿ. ಯಾರು ಆ ಸಾಗರವನ್ನೇ ನುಂಗ್ತಾರೋ ಅವರು ವಿಜಯಮಾಲೆಯ ಮಣಿಯಾಗಿ ಬರ್ತಾರೆ. वो सदैव सर्विस पर ही तत्पर रहते. बाबा आए हैं बच्चों को पावन बनाने, पावन बनकर फिर वापस जाना है. जहाँ से आए हैं वहाँ ही जाएंगे, नंबरवार. आगे पीछे नहीं जा सकते. ಯಾವ ಮಕ್ಕಳು ಸೇವೆಯಲ್ಲಿ ತತ್ಪರ ಆಗಿರ್ತಾರೋ ಅವರ ಮೇಲೆ ಬಾಬನಿಗೆ ಬಹಳ ಪ್ರೀತಿ ಇರ್ತದೆ. ಅವರೇ ವಿಜಯಮಾಲೆಯ ಮಣಿ ಆಗ್ತಾರೆ. ಬಾಬಾ ಬಂದಿದ್ದರೆ ಮಕ್ಕಳನ್ನು ಪಾವನ ಮಾಡಿ ವಾಪಸ್ ಕರ್ಕೊಂಡು ಹೋಗಲಿಕ್ಕೆ. ಎಲ್ಲಿಂದ ಬಂದಿದ್ವಿ ಅಲ್ಲಿಗೆ ಹೋಗಬೇಕು, ನಂಬರ್ವಾರ್. ಹೇಗೆ ಬರುವಾಗ ನಂಬರ್ವಾರ್ ಆಗಿ ಬಂದಿದ್ದೇವೆ, ಹಾಗೆ ಹೋಗುವಾಗಲೂ ನಂಬರ್ವಾರ್ ಆಗಿ ಹೋಗಬೇಕು. ಯಾರು ಹಿಂದೆ ಮುಂದೆ ಹೋಗುವಂತಿಲ್ಲ. नाटक में एक्टर्स का एक्ट टाइम पर होता है ना, इसमें भी जो एक्टर्स है वह नंबरवार अपने अपने समय पर आते जाएंगे. यह बेहद का नाटक बना हुआ है. ब्रह्म में हम आत्माएं बिंदी रहती है, वहाँ और कुछ क्या होगा. कहाँ एक आत्मा बिंदी, कहाँ इतना बड़ा शरीर. आत्मा कितनी थोड़ी जगह लेगी, ब्रह्म महतत्व कितना बड़ा है. ಹೇಗೆ ನಾಟಕದಲ್ಲಿ ಪಾತ್ರಧಾರಿಗಳ ಸಮಯ ನಿಗದಿ ಇರ್ತದೆ, ಆ ಸಮಯಕ್ಕೆ ಸರಿಯಾಗಿ ಬಂದು ಪಾತ್ರ ಅಭಿನಯಿಸ್ತಾರೆ. ಹಾಗೆ ನಾವೆಲ್ಲ ಪಾತ್ರಧಾರಿಗಳು ಸಹ ಈ ಬೇಹದ್ದಿನ ನಾಟಕದಲ್ಲಿ ನಮ್ಮ ತಮ್ಮ ಸಮಯದ ಅನುಸಾರವಾಗಿ ಬರ್ತಾ ಹೋಗ್ತೀವಿ. ಕೊನೆಗೆ ಈಗ ಮತ್ತೆ ಮನೆಗೆ ಹೋಗಬೇಕು. ಆ ಮನೆಯಲ್ಲಿ ನಾವು ಬಿಂದು ಸ್ವರೂಪ ಆಗಿ ಇರ್ತೀವಿ. ಎಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮ
ಬಿಂದು ಸ್ವರೂಪದಲ್ಲಿ ಇರುವಂಥ ಆತ್ಮ ಎಲ್ಲಿ ಈ ದೊಡ್ಡ ದೇಹ? ಆತ್ಮಕ್ಕೆ ಎಷ್ಟು ಜಾಗ ಬೇಕು? ಬ್ರಹ್ಮತತ್ವ ನೋಡಿದರೆ ಎಷ್ಟು ವಿಶಾಲವಾಗಿದೆ, ಆದರೆ ಆತ್ಮ ನೋಡಿದರೆ ಎಷ್ಟು ಸೂಕ್ಷ್ಮವಾಗಿದೆ. ಜೈಸೆ ಪೋಲಾರ್ ಕಾ ಎಂಡ್ ನಹಿ, वैसे ब्रह्म महातत्व की भी एंड नहीं होती है. कितनी कोशिश करते अंत्य पाने की, परंतु पा नहीं सकते. कितना माथा मारता रहते, परंतु कोई चीज़ ही नहीं जिसको पकड़े या पार जाए. ಹೇಗೆ ಆಕಾಶ ಅಂದರೆ ಒಂದು ಟೊಳ್ಳ ಜಾಗ, ಅದರ ಅಂತ್ಯ ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ. ಹಾಗೆ ಬ್ರಹ್ಮ ಮಹಾತತ್ವವೂ ಸಹ ಕೆಂಪು ಬಣ್ಣದ ಆಕಾಶ ಇದ್ದಂತೆ, ಅದರ ಅಂತ್ಯ ಯಾರಿಗೂ ಸಿಗೋದಿಲ್ಲ. ವಿಜ್ಞಾನಿಗಳು ಎಷ್ಟು ತಲೆ ಕೆಡಿಸ್ಕೋತಾರೆ. ಸೈನ್ಸ್ ಕಾ ಘಮಂಡ ಕಿತನಾ ಹೈ, ಆಕಾಶದ ಅಂತ್ಯ ಹುಡುಕಬೇಕು ಅಂತ ಅವರಲ್ಲಿ ಎಷ್ಟು ಅಭಿಮಾನ ಇದೆ. ಕುಚ್ ಭಿ ಫಾಯ್ದಾ ನಹಿ. ಆದರೆ ಅವರು ಎಷ್ಟು ಹುಡುಕಿದ್ರೂ ಆಕಾಶದ ಅಂತ್ಯ ಅವರಿಗೆ ಸಿಗೋದಿಲ್ಲ. ಸುನಾ ಹೇ ಆಕಾಶ್ ಹಿ ಆಕಾಶ್, ಪಾತಾಲ್ ಹಿ ಪಾತಾಲ್, ಸಮಜ್ತೆ ಹೇ ಮೂನ್ ಮೇ ದುನಿಯಾ ಹೋಗಿ, ವಹ ಭಿ ಡ್ರಾಮಾ ಮೇ ಉನ್ನೋಂ ಕಾ ಪಾರ್ಟ್ ಹೇ, ಫಾಯ್ದಾ ಕುಚ್ ನಹಿ. ಹುಡುಕ್ತಾರೆ ಮತ್ತು ಬಂದು ಹೇಳ್ತಾರೆ ಎಲ್ಲ ಕಡೆಗೂ ಆಕಾಶನೇ ಆಕಾಶ ಇದೆ. ಇನ್ನು ಕೆಲವರು ಹೇಳ್ತಾರೆ ಕೆಳಗೆ ಪಾತಾಳನೇ ಪಾತಾಳ ಇದೆ ಅಂತ. ವಿಜ್ಞಾನಿಗಳು ಹೇಳ್ತಾರೆ ಚಂದ್ರಲೋಕದಲ್ಲಿ ಒಂದು ಪ್ರಪಂಚ ಇದೆ ಅಂತ. ಆದರೆ ಎಲ್ಲೂ ಏನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಆ ಥರ ಹುಡುಕೋದು ಮಾಡೋದು ಸಹ ವಿಜ್ಞಾನಿಗಳ ಪಾತ್ರ ನಾಟಕದಲ್ಲಿ ನಿಗದಿಯಾಗಿದೆ. ಫಾಯ್ದಾ ಕುಚ್ ನಹಿ, ಬಾಕಿ ಮೂನ್ ಮೇ ಜಾओ, छू मंत्र से भभूत आदि निकालो, इससे ಫಾಯ್ದಾ ಕ್ಯಾ ಹೈ. ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗ್ತಿದ್ದಾರೆ, ಮಂಗಳಲೋಕಕ್ಕೆ ಹೋಗ್ತಿದ್ದಾರೆ. ಇನ್ನು ಕೆಲವು ಮಹಾತ್ಮರು ಚೂ ಮಾಡಿ ವಿಭೂತಿ ತೆಗೆದು ತೋರಿಸೋದು, ಹಣ್ಣು ಕಾಯಿಗಳನ್ನು ತೆಗೆದು ತೋರಿಸೋದು, ಈ ಥರ ಚಮತ್ಕಾರಗಳನ್ನು ಪವಾಡಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಏನೂ ಲಾಭ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಬ್ ತೋ ಹಮ್ ಬೇಹದ್ ಕೆ ಬಾಪ್ ಸೆ ಬೇಹದ್ ಕಾ ವರಸಾ ಲೇತೆ, ಕಲ್ಪ ಕಲ್ಪ ಲೇತೆ ಆಯೆ ಹೇ. वर्ल्ड की हिस्ट्री जोग्राफी रिपीट होती है, यह चक्र फिरता रहता है. दुनिया में पहले सिर्फ भारत था, भारतवासी ही विश्व के मालिक थे. वहाँ देवताओं को कोई खंड का मालूम नहीं रहता. यह तो बाद में वृद्धि को पाते हैं. ಸತ್ಯಯುಗದಲ್ಲಿ ಭಾರತವಾಸಿಗಳು ಮಾತ್ರ ಇದ್ದರು, ವಿಶ್ವದ ಮಾಲೀಕ ಆಗಿದ್ದರು. ಅವರಿಗೆ ಇತರ ಖಂಡಗಳ ಬಗ್ಗೆ ಮಾಹಿತಿ ಇರಲಿಲ್ಲ. ನಿಧಾನಕ್ಕೆ ವೃದ್ಧಿ ಆಗ್ತಿದ್ದಂಗೆ ಖಂಡಗಳನ್ನು ಹುಡುಕ್ತಾ ಹೋಗ್ತಾರೆ. नए नए धर्म स्थापक अपना अपना धर्म स्थापन करते, बाकी वह कोई सद्गति तो नहीं करते, सिर्फ धर्म स्थापन करते हैं. उनका क्या गायन होगा? ನಂತರ ಹೊಸ ಹೊಸ ಧರ್ಮಸ್ಥಾಪಕರು ಬಂದು ತಮ್ಮ ತಮ್ಮ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಅವರು ಯಾರಿಗೂ ಸದ್ಗತಿ ಕೊಡೋದಿಲ್ಲ. ಆದ್ದರಿಂದ ಅವರ ಗಾಯನ ಏನಿದೆ? मुक्तिधाम से आते हैं पार्ट बजाने, मनुष्य कहते मोक्ष में बैठे रहे, इस आवागमन के चक्र में आए ही क्यों, परंतु इसमें तो आना ही है. ಧರ್ಮಸ್ಥಾಪಕರು ಸಹ ಮುಕ್ತಿಧಾಮದಿಂದ ಬಂದು ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ. ಮತ್ತೆ ಪುನರ್ಜನ್ಮದಲ್ಲಿ ಬಂದು ತಮ್ಮ ಪಾತ್ರ ಅಭಿನಯಿಸ್ತಾರೆ. ಅವರ ಅನುಯಾಯಿಗಳು ಸಹ ಪರಮಧಾಮದಿಂದ ಬಂದು ಆ ಧರ್ಮದಲ್ಲಿ ಪಾತ್ರ ಮಾಡ್ತಾರೆ. ಮನುಷ್ಯರಲ್ಲಿ ಕೆಲವರು ಮೋಕ್ಷವನ್ನು ಬಯಸ್ತಾರೆ.
ಹೇಳ್ತಾರೆ, ಈ ಬರುವ ಹೋಗುವ ಚಕ್ರದಿಂದ ನಮಗೆ ಸಂಪೂರ್ಣ ಮುಕ್ತಿ ಬೇಕು ಅಂತ. ಆದರೆ ಬಾಬಾ ಹೇಳ್ತಾರೆ, ಇದು ಸಾಧ್ಯವಿಲ್ಲ. ಎಲ್ಲರೂ ಈ ನಾಟಕದಲ್ಲಿ ಸ್ವಲ್ಪ ಸಮಯ ಆದರೂ ಬಂದು ಪಾತ್ರ ಮಾಡಲೇಬೇಕಾಗ್ತದೆ. पुनर्जन्म लेना ही है, फिर वापस जाना है. यह बना बनाया ड्रामा का चक्र है. लाखों वर्ष का ड्रामा तो कोई होता ही नहीं. यह तो नेचुरल अनादि ड्रामा है. इसको कहा जाता है ಈಶ್ವರೀಯ ಕುದ್ರತ್. ಬಾಬಾ ಹೇಳ್ತಾರೆ, ಪಾತ್ರಧಾರಿಗಳು ಅಂದ ಮೇಲೆ ಅವರು 1-2 ಪುನರ್ಜನ್ಮದಲ್ಲಿ ಬರಬೇಕಾಗ್ತದೆ. ನಂತರ ಕೊನೆಗೆ ವಾಪಸ್ ಹೋಗಬೇಕಾಗ್ತದೆ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಲಕ್ಷಾಂತರ ವರ್ಷಗಳವರೆಗೆ ಯಾವ ನಾಟಕನೂ ನಡೆಯೋದಿಲ್ಲ. ಇದು ಅನಾದಿ ನಾಟಕ ಆಗಿದೆ. ಇದಕ್ಕೆ ಈಶ್ವರೀಯ ಕರಾಮತ್ ಅಂತ ಹೇಳಲಾಗ್ತದೆ. ರಚತಾ और रचना की जो कुदरत है उसको जानना होता है. ऐसा कोई मनुष्य नहीं जो बैठकर पुरुषार्थ करे. सृष्टि चक्र को जानने का, यह सृष्टि का चक्र कैसे फिरता, यह ख्याल करना आएगा ही नहीं. ಬಾಬಾ ಹೇಳ್ತಾರೆ, ರಚಯಿತ ಮತ್ತು ರಚನೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಯಾರೂ ಪುರುಷಾರ್ಥ ಮಾಡ್ತಿಲ್ಲ. ತಂದೆ ಬಂದು ತಿಳಿಸಿದಾಗ ಮಾತ್ರ ಅದನ್ನು ನಾವು ತಿಳ್ಕೋಬಹುದು. ಈ ಸೃಷ್ಟಿಚಕ್ರ ಹೇಗೆ ಸುತ್ತಾಗ್ತದೆ, ಹೇಗೆ ಇದು ಪುನರಾವರ್ತನೆ ಆಗ್ತದೆ ಎಂಬ ವಿಚಾರ ಯಾರಿಗೂ ಬರೋದಿಲ್ಲ ಲೌಕಿಕದಲ್ಲಿ. सबसे पुराने से पुराना चित्र है शिवलिंग का. खुदा आया हुआ है, फिर उसका यादगार बनाते. पहले जब शिव की पूजा शुरू होती है तो हीरे का लिंग बनाते. ಆದರೆ ಈ ನಾಟಕ ರಿಪೀಟ್ ಆಗ್ತದೆ ಅನ್ನೋದಕ್ಕೆ ಭಾರತದಲ್ಲಿ ಇರುವ ಶಿವಲಿಂಗಗಳೇ ಸಾಕ್ಷಿ. ಯಾರು ಹಿಂದಿನ ಕಲ್ಪದಲ್ಲಿ ಬಂದು ಒಂದು ಮಹಾನ್ ಕರ್ತವ್ಯ ಮಾಡಿ ಬಂದು ಹೋಗಿರ್ತಾರೆ, ಅವರ ನೆನಪಿನಾರ್ಥವಾಗಿ ನಾವು ಭಕ್ತಿಯಲ್ಲಿ ಅವನ ಪ್ರತಿಮೆಗಳನ್ನು ಸ್ಥಾಪನೆ ಮಾಡ್ತೀವಿ. ಶಿವಲಿಂಗಗಳನ್ನು ಮಾಡಿ ಅದರ ಪೂಜೆ ಮಾಡ್ತೀವಿ. ಕೆಲವರು ವಜ್ರದ ಲಿಂಗಗಳನ್ನು ಸಹ ಮಾಡ್ತಾರೆ. ಫಿರ್ ಜಬ್ ಭಕ್ತಿ ರಜೋ ತಮೋ ಹೋ ಜಾತಿ ತೋ ಪತ್ಥರ್ ಕಾ ಭಿ ಬನಾತೆ. शिव बाबा तो हीरों का नहीं है, वह तो एक बिंदी है, पूजा के लिए बड़ा बनाते हैं. ಆ ಪರಮಾತ್ಮ ಶಿವ ಮಾಡಿದ ಉಪಕಾರದ ಸ್ಮರಣೆಗಾಗಿ ನಾವು ಭಾರತೀಯರು ಶಿವಲಿಂಗಗಳನ್ನು ಮೊದಲು ಬಂಗಾರದಿಂದ ಮಾಡ್ತಿದ್ವಿ, ನಂತರ ಬೆಳ್ಳಿಯಿಂದ ಮಾಡಿದ್ವಿ, ಕೆಲವರು ವಜ್ರದ ಲಿಂಗಗಳನ್ನು ಮಾಡಿದರು. ಆದರೆ ಯಾವಾಗ ಭಕ್ತಿ ರಜೋ ತಮೋ ಗುಣದಲ್ಲಿ ಬರ್ತದೆ, ಆಗ ಭಕ್ತರು ಅವನ ಮೂರ್ತಿಯನ್ನು ಕಲ್ಲಿನಿಂದ ಮಾಡ್ತಾರೆ. ವಾಸ್ತವಿಕವಾಗಿ ಬಾಬಾ ಹೇಳ್ತಾರೆ, ನಾನು ವಜ್ರನೂ ಅಲ್ಲ, ಚಿನ್ನನೂ ಅಲ್ಲ, ಕಲ್ಲೂ ಅಲ್ಲ, ನಾನು ಒಂದು ಬಿಂದು ಆಗಿದ್ದೇನೆ. ನನ್ನ ಪೂಜೆಗಾಗಿ ನೀವು ನನ್ನನ್ನು ದೊಡ್ಡ ಆಕಾರದಲ್ಲಿ ಮಾಡಿ ಇಟ್ಟಿದ್ದೀರಿ. समझते हैं हम हीरे का शिवलिंग बनाए. सोमनाथ के इतने बड़े मंदिर में एक बिंदी रखे तो समझ में भी न आई. ಸೋಮನಾಥನ ದೊಡ್ಡ ದೇವಾಲಯದಲ್ಲಿ ಒಂದು ಸಣ್ಣ ಚುಕ್ಕೆ ಇಟ್ಬಿಟ್ರೆ ಅದು ಏನು ಶೋಭೆನೇ ಕಾಣಿಸೋದಿಲ್ಲ, ಯಾರಿಗೂ ಗೊತ್ತೂ ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡಿದರು, ಅಲ್ಲಿ ದೊಡ್ಡ ಆಕಾರದಲ್ಲಿ ಶಿವಲಿಂಗದ ಜ್ಯೋತಿರ್ಲಿಂಗದ ಸ್ಥಾಪನೆ ಮಾಡಿದರು. ಬಾಪ್ ಸಮझाते हैं भक्ति मार्ग में क्या क्या होता है. साइंस वाले इन्वेंशन करते रहते, अच्छी अच्छी चीज़ें निकालते रहते हैं, विनाश के लिए भी निकालते रहते हैं. आगे बिजली थोड़े ही थी, मिट्टी का दीपक
ಜಲಾತೆ ಥೆ. ಬಾಬಾ ನಮಗೀಗ ತಿಳಿಸ್ತಾ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ ಏನೇನು ನಡೀತದೆ ಅಂತ. ವಿಜ್ಞಾನಿಗಳು ಸಹ ಇತ್ತೀಚೆಗೆ ಹೊಸ ಹೊಸ ಸಾಧನಗಳನ್ನು ಕಂಡುಹಿಡಿತಾ ಇದ್ದಾರೆ. ಒಳ್ಳೊಳ್ಳೆ ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಜೊತೆಗೆ ವಿನಾಶದ ಸಾಧನಗಳನ್ನು ಸಹ ತಯಾರು ಮಾಡ್ತಾ ಇದ್ದಾರೆ. ಮೊದಲು ಈ ವಿದ್ಯುತ್ ಶಕ್ತಿ ಇರಲಿಲ್ಲ. ಮಣ್ಣಿನ ದೀಪಗಳನ್ನು ಹಚ್ತಿದ್ರು, ಅದೇ ಬೆಳಕಿನಲ್ಲಿ ಕೆಲಸ ಮಾಡ್ತಿದ್ರು. ಬಾಪ್ ಸಮझाते मीठे बच्चे थोड़े में राजी मत हो जाओ, अच्छी रीति धारण कर सागर को हप करो, जो अच्छी सर्विस करेंगे तो पद भी अच्छा पाएंगे, सारा दिन खुशी का पारा चढ़ा रहना चाहिए, यह तो छी दुनिया है, अब यहाँ से जाएंगे, पुरानी दुनिया तो ख़त्म होनी है, तैयारियाँ हो रही है, बाकी थोड़े दिन है, इसमें भी कितनी सर्विस करनी, सारे भारत में तो क्या विलायत में भी सब तरफ चक्र लगाना है, अखबारों द्वारा विलायत के कोने कोने तक भी पता लग जाना चाहिए. ಬಾಬಾ ಹೇಳ್ತಾರೆ, ಸ್ವಲ್ಪದರಲ್ಲಿನೇ ರಾಜಿ ಆಗಬೇಡಿ. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಜ್ಞಾನ ಸಾಗರವನ್ನೇ ನುಂಗಿಬಿಡಿ. ಯಾವ ಮಕ್ಕಳು ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾರೆ ಅವರು ಒಳ್ಳೆಯ ಪದವಿಯನ್ನು ಪಡ್ಕೊಳ್ತಾರೆ. ಈ ಪ್ರಪಂಚ ಈಗ ಬಹಳ ಹೊಲಸಾಗಿದೆ. ಇದು ವಿನಾಶ ಆಗಲಿದೆ. ವಿನಾಶದ ಎಲ್ಲ ಸಿದ್ಧತೆಗಳನ್ನು ಮಾಡಿ ಇಟ್ಟಿದ್ದಾರೆ. ಉಳಿದ ಸ್ವಲ್ಪ ಸಮಯದಲ್ಲಿ ನಾವು ಹೆಚ್ಚಿನ ಸೇವೆ ಮಾಡಬೇಕಾಗಿದೆ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದ ಎಲ್ಲ ದೇಶಗಳಲ್ಲಿ ಸುತ್ತಿ ನಾವು ಅಲ್ಲಿ ಜ್ಞಾನ ತಿಳಿಸಬೇಕಾಗಿದೆ. ಬಾಬಾ ಹೇಳ್ತಾರೆ, ಮುಂದೆ ಪತ್ರಿಕೆಗಳ ಮೂಲಕ ಈ ಜ್ಞಾನ ದೇಶ ದೇಶದ ಮೂಲೆ ಮೂಲೆಗೂ ಹರಡ್ತದೆ, ವಿಶ್ವದ ಮೂಲೆ ಮೂಲೆಗೂ ಹರಡಲಿದೆ. इस सीडी आदि से झट समझ जाएंगे, बाप आता है बच्चों को स्वर्गवासी बनाने, बरोबर लक्ष्मी नारायण भारत में ही राज्य करके गए, महिमा तो बहुत करते हैं, भारत प्राचीन देश है, बहुत महिमा करते हैं, भारत ऐसा था, भारत में ऐसी पवित्र देवियाँ थी. ಬಾಬಾ ಹೇಳ್ತಾರೆ, ಏಣಿಯ ಚಿತ್ರದ ಮೂಲಕ ಮುಂದೆ ಎಲ್ಲರಿಗೂ ಅರ್ಥ ಆಗಿಬಿಡ್ತದೆ. ಭಾರತದಲ್ಲಿಯೇ ಸ್ವರ್ಗ ಇತ್ತು, ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಅಂತ. ಇವತ್ತಿಗೂ ಎಲ್ಲರೂ ಮಹಿಮೆ ಮಾಡ್ತಾ ಇದ್ದಾರೆ. ಭಾರತ ಪ್ರಾಚೀನ ದೇಶ ಆಗಿದೆ. ಭಾರತದಲ್ಲಿ ಪವಿತ್ರ ದೇವತೆಗಳು ದೇವಿಯರು ವಾಸ ಮಾಡ್ತಿದ್ರು ಅಂತ. ಬಾಪ್ ಬಿಲ್ಕುಲ್ ಸಿಂಪಲ್ ಪಢಾತೆ ಹೇ, दिखाते हैं द्रौपदी के पांव दबाए, वह भी कुछ है नहीं. यह तो बाबा कहते हैं, बच्चे भक्ति मार्ग में धक्के खाकर थक गए, अब हम तुम्हारी थकान दूर करते, तुम धक्के खा खा कर पतित बन पड़े हो. बाप कहते, मैं तुम्हारी थक दूर कर रहा हूँ, फिर कभी दुख नहीं देखेंगे, जरा भी दुख का नाम नहीं होगा. ಲೌಕಿಕದಲ್ಲಿ ದ್ರೌಪದಿಯ ಕಥೆಯಲ್ಲಿ ಬರೆದಿದ್ದಾರೆ, ಕೃಷ್ಣ ದ್ರೌಪದಿಯ ಕಾಲು ಒತ್ತುತ್ತಾನೆ ಅಂತ. ಬಾಬಾ ಹೇಳ್ತಾರೆ, ಆ ಥರ ಸತ್ಯಯುಗದ ಶ್ರೀಕೃಷ್ಣ ಯಾವ ದ್ರೌಪದಿಯ ಕಾಲನ್ನೂ ಒತ್ತೋದಿಲ್ಲ. ನಾನು ಸಂಗಮ ಯುಗದಲ್ಲಿ ಬಂದು ದಣದಿರುವಂಥ ಮಕ್ಕಳ ದಣಿವನ್ನು ದೂರ ಮಾಡ್ತೀನಿ. ಭಕ್ತಿಯಲ್ಲಿ ನೀವು ಸಾಕಷ್ಟು ಅಲ್ದಾಡಿದ್ದೀರಿ, ಸಾಕಷ್ಟು ಪೆಟ್ಟು ತಿಂದಿದ್ದೀರಿ, ದುಃಖ ಅನುಭವ ಮಾಡಿದ್ದೀರಿ. ಆ ಒಂದು ಸುಸ್ತನ್ನು, ಆಯಾಸವನ್ನು ನಾನು ದೂರ ಮಾಡ್ತೀನಿ. ಅದನ್ನೇ ಆ ರೀತಿಯಲ್ಲಿ ಬರೆದಿದ್ದಾರೆ. ನಾನು ಎಷ್ಟರ ಮಟ್ಟಿಗೆ ನಿಮ್ಮ ದುಃಖ ದೂರ ಮಾಡ್ತೀನಿ ಅಂದರೆ, ಮುಂದಿನ ಅರ್ಧ ಕಲ್ಪದವರೆಗೆ
ದುಃಖದ ಹೆಸರನ್ನೇ ನೀವು ಮರಿತೀರಿ. ಅಲ್ಲಿ ದುಃಖದ ಹೆಸರೇ ಇರೋದಿಲ್ಲ. ಬಾಕಿ पुरुषार्थ कर ऊंच पद पाना है. अच्छा पद पाएंगे तो कहेंगे ना, इसने पास्ट जन्म में अच्छे कर्म किए. गायन तो होता है, परंतु कोई नहीं जानते कि इन्होंने कब पुरुषार्थ कर यह पद पाया. अभी बाप तुमको ऐसे कर्म सिखलाते हैं. तुमको कहते हैं अच्छे कर्म कर ऊंच पद पाओ. यहाँ मनुष्य के कर्म विकर्म होते हैं, वहाँ तो है ही स्वर्ग. कर्म अकर्म होते हैं, वहाँ यह ಜ್ಞಾನ रहता नहीं. ಒಬ್ಬರು ಒಳ್ಳೆ ಮನೆತನದಲ್ಲಿ ಹುಟ್ಟಿದರೆ ಇವನು ಹಿಂದೆ ಒಳ್ಳೆ ಕರ್ಮ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಈ ದೇವತೆಗಳು ಅಂಥ ಪದವಿ ಪಡ್ಕೊಂಡಿದ್ದಾರಂದರೆ ಇವರು ತಮ್ಮ ಹಿಂದಿನ ಜನ್ಮದಲ್ಲಿ ಶ್ರೇಷ್ಠ ಪುರುಷಾರ್ಥ ಮಾಡಿ ಬಂದಿದ್ದಾರೆ ಅನ್ನೋ ವಿಚಾರ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಈ ಸಂಗಮ ಯುಗದಲ್ಲಿ ನೀವು ಒಳ್ಳೆ ಕರ್ಮಗಳನ್ನು ಮಾಡಿ ಉನ್ನತ ಪದವಿಗೆ ಯೋಗ್ಯರಾಗ್ರಿ, ಉನ್ನತ ಪದವಿಯನ್ನು ಪಡ್ಕೊಳ್ಳಿ. ಸತ್ಯಯುಗದಲ್ಲಿ ಯಾವುದೇ ಕರ್ಮ ವಿಕರ್ಮ ಆಗೋದಿಲ್ಲ, ಅಲ್ಲಿ ಕರ್ಮ ಅಕರ್ಮ ಆಗ್ತದೆ. वहाँ यह ज्ञान रहता नहीं. बाप कहते कर्मों की गति मैं जानता हूँ. ಅಲ್ಲಿ ಬಾಬಾ ಹೇಳ್ತಾರೆ ಈ ಜ್ಞಾನ ಇರೋದಿಲ್ಲ. ಸಂಗಮ ಯುಗದಲ್ಲಿ ಮಾತ್ರ ಕರ್ಮದ ರಹಸ್ಯವನ್ನು ಬಾಬಾ ನಮಗೆ ತಿಳಿಸಿಕೊಡ್ತಾರೆ. जो इस समय अच्छा कर्म करेंगे वह फल भी अच्छा पाएंगे. यह कर्म क्षेत्र है ना. ಕರ್ಮದ ಗಹನವಾದಂತಹ ಅರ್ಥ ಬಾಬನೇ ತಿಳಿಸ್ತಾರೆ. ಯಾರು ಸಂಗಮ ಯುಗದಲ್ಲಿ ಒಳ್ಳೆ ಕರ್ಮ ಮಾಡ್ತಾರೋ ಅವರು ಒಳ್ಳೆ ಫಲ ಅಥವಾ ಸತ್ಯಯುಗದಲ್ಲಿ ಒಳ್ಳೆ ಪದವಿಯನ್ನು ಪಡ್ಕೊಳ್ತಾರೆ. ಇದು ಕರ್ಮ ಕ್ಷೇತ್ರ ಆಗಿದೆ. कोई बहुत अच्छे कर्म करते, कोई है जिन्हें सर्विस की ही तात लगी रहती. पूछते हैं बाबा हमारे में कोई खामी है क्या? नहीं, सर्विस तो जितनी कर सकेंगे उतनी करेंगे. सर्विस वृद्धि को पाती रहेगी. सर्विस करने वाले भी निकलते जाएंगे. ಬಾಬಾ ಹೇಳ್ತಾರೆ, ಕೆಲವರು ಇಲ್ಲಿ ಬಹಳ ಒಳ್ಳೆ ಕರ್ಮ ಮಾಡೋರಿದ್ದಾರೆ. ಅವರಿಗೆ ಸದಾ ಸೇವೆಯ ಬಗ್ಗೆನೇ ಚಿಂತೆ ನಡೀತಾ ಇರ್ತದೆ. ಬಾಬನಿ ಕೇಳ್ತಾರೆ, ಬಾಬಾ ನನ್ನಲ್ಲಿ ಏನಾದರೂ ಅವಗುಣ ಇದೆಯೇನು? ಆಗ ಬಾಬಾ ಹೇಳ್ತಾರೆ, ಇಲ್ಲ, ನೀನು ಸೇವೆ ಮಾಡ್ತಾ ಹೋಗು, ವೃದ್ಧಿ ಆಗ್ತಾ ಹೋಗ್ತದೆ. ಸರ್ವಿಸ್ करने वाले भी निकलते जाएंगे. दिल में आथत है, बाकी थोड़े रोज है. अब ऐसा पुरुषार्थ करे जो वहाँ भी ऊंच पद पाए. ಬಾಬಾ ಹೇಳ್ತಾರೆ, ಸೇವೆ ಮಾಡುವಂಥ ಮಕ್ಕಳು ಸಹ ಮುಂದೆ ಬರೋರಿದ್ದಾರೆ. ಅವರಿಗೆ ಗೊತ್ತಾಗ್ತದೆ ಈಗ ಬಹಳ ಕಡಿಮೆ ಸಮಯ ಇದೆ, ಪುರುಷಾರ್ಥ ಮಾಡಿ ನಾವು ಉನ್ನತ ಪದವಿ ಪಡ್ಕೋಬೇಕು ಅಂತ. ಬಾಬಾ ಯಹ ಜ್ಞಾನ घास खिलाते, कहते हैं उगारते रहो तो धारणा पक्की हो जाए. खुशी का पारा भी चढ़े. बहुत सर्विस करनी है, बहुतों को पैगाम देना है. तुम पैगंबर के बच्चे पैगंबर हो. ಬಾಬಾ ಪ್ರತಿದಿನ ನಮಗೆ ಜ್ಞಾನದ ಹುಲ್ಲನ್ನು ತಿನ್ನಿಸ್ತಾರೆ. ಅದನ್ನು ಇಡೀ ದಿನ ಮೆಲುಕು ಹಾಕ್ರಿ, ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿರಿ. ಆಗ ಅದು ಧಾರಣೆ ಆಗುವುದು, ಧಾರಣೆ ಪಕ್ಕಾ ಆಗುವುದು. ಈ ಥರ ಬಾಬಾ ಹೇಳ್ತಾರೆ, ಖುಷಿಯ ನಶೆ ನಿಮ್ಮಲ್ಲಿ ಸದಾ ಏರಿರಬೇಕು. ನೀವು ಬಹಳ ಸೇವೆ ಮಾಡಬೇಕು, ಅನೇಕರಿಗೆ ಸಂದೇಶ ಕೊಡಬೇಕು. ನೀವು ಸಂದೇಶವಾಹಕನ ಮಕ್ಕಳು, ಪೈಗಂಬರನ ಮಕ್ಕಳು, ಪೈಗಂಬರಾಗಿದ್ದೀರಿ, ಸಂದೇಶ ಕೊಡುವಂಥವರಾಗಿದ್ದೀರಿ.
एक दिन बड़े अखबारों में भी तुम्हारे चित्र पड़ेंगे। विलायत तक तो अखबारें जाती है ना, चित्रों से समझ जाएंगे यह नॉलेज तो ಗಾಡ್ ಫಾದರ್ ಕಿ ಹೇ. ಮುಂದೆ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ನಿಮ್ಮ ಚಿತ್ರಗಳು ಮತ್ತು ಸಮಾಚಾರ ಬರಲಿದೆ. ವಿದೇಶದವರೆಗೂ ಈ ಸಮಾಚಾರ ತಲುಪಲಿದೆ. ಚಿತ್ರಗಳನ್ನು ನೋಡಿ ಆಗ ಜನ ತಿಳ್ಕೊತಾರೆ ಇದು ಪರಮಾತ್ಮನ ಜ್ಞಾನನೇ ಆಗಿದೆ. ವಿಷಯ ಓದಿ ತಿಳ್ಕೊತಾರೆ ಇದು ಪರಮಾತ್ಮ ಕೊಡುವ ಜ್ಞಾನ ಆಗಿದೆ ಅಂತ. ಚಿತ್ರಗಳ ಮೂಲಕನೂ ತಿಳ್ಕೊಳ್ತಾರೆ. ಬಾಕಿ ಮೆಹನತ್ ಹೈ मन मना भव होने की, वह भारतवासी ही मेहनत करते हैं. ಬಾಕಿ ಮನ್ಮನಾ ಭವ ಆಗುವ ಪುರುಷಾರ್ಥ ಅಥವಾ ಪರಿಶ್ರಮ ಏನಿದೆ ಅದು ಭಾರತವಾಸಿಗಳೇ ಮಾಡೋರಿದ್ದಾರೆ. ಭಾರತವಾಸಿಗಳೇ ದೇವತಾ ಆಗುವ ಪುರುಷಾರ್ಥ ಮಾಡಿ ದೇವತೆಗಳಾಗೋರಿದ್ದಾರೆ. ಇತರ ಧರ್ಮದವರು ದೇವತಾ ಆಗುವ ಪುರುಷಾರ್ಥ ಮಾಡೋದಿಲ್ಲ. ಆ ಧರ್ಮದಲ್ಲಿನೇ ಅವರ ಪಾತ್ರ ಇತ್ತು ಅಂದರೆ ಕೊನೆಗೆ ಅವರು ಪರಮಾತ್ಮನ ಪರಿಚಯ ತಿಳ್ಕೊತಾರೆ. ಮನೆಗೆ ಹೋಗಬೇಕು ಅನ್ನೋ ವಿಚಾರ ಅವರಿಗೆ ಗೊತ್ತಾಗ್ತದೆ. ಆದರೆ ಸತ್ಯತ್ರೇತಾಯುಗದ ದೇವತಾ ಆಗಲಿಕ್ಕೆ ಪುರುಷಾರ್ಥ ಮಾಡೋರು ಯಾರು ದೇವತಾ ಧರ್ಮದ ಆತ್ಮಗಳು ಇದ್ದಾರೆ ಅವರು ಮಾತ್ರ ಆ ಪರಿಶ್ರಮ ಮಾಡ್ತಾರೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲದೆ ಬಚ್ಚೋं ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी मात पिता बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. बाप जो अच्छी अच्छी बातें सुनाते हैं उन पर विचार सागर मंथन कर बहुतों का कल्याणकारी बनना है. उल्टी सुल्टी बातें एक कान से सुन दूसरे से निकाल देनी. ಬಾಬಾ ಯಾವ ಒಳ್ಳೊಳ್ಳೆ ಮಾತುಗಳನ್ನು ತಿಳಿಸ್ತಾರೆ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. ಅನೇಕರ ಕಲ್ಯಾಣಕಾರಿ ಆಗಬೇಕು. ಉಲ್ಟಾ ಸುಲ್ಟಾ ಮಾತುಗಳನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ತೆಗೆದು ಹಾಕಬೇಕು. 2. कोई भी आसुरी स्वभाव है तो उसे छोड़ना है. बाप जो ज्ञान घास खिलाते उसे उगारते रहना है. ಆಸುರಿ ಸ್ವಭಾವ ಬಿಡಬೇಕು. ಬಾಬಾ ಯಾವ ಜ್ಞಾನದ ಹುಲ್ಲನ್ನು ಪ್ರತಿದಿನ ತಿನ್ನಿಸ್ತಾರೆ ಅದನ್ನು ಇಡೀ ದಿನದಲ್ಲಿ ಮೆಲುಕು ಹಾಕ್ತಾ ಇರಬೇಕು. ವರದಾನ. सदा अपने पवित्र स्वरूप में स्थित रह. गुणरूपी मोती चुगने वाले होली हंस भव. ಸದಾ ತಮ್ಮ ಪವಿತ್ರ ಸ್ವರೂಪದಲ್ಲಿ ಇದ್ದು ಗುಣರೂಪಿ ಮುತ್ತುಗಳನ್ನು ಆರಿಸುವಂತಹ ನುಂಗುವಂತಹ ಪವಿತ್ರ ಹಂಸಗಳಾಗಿರಿ. आप होली हंसों का स्वरूप है. पवित्र और कर्तव्य है सदैव गुण रूपी मोती चुगना. अवगुण रूपी कंकड़ कभी बुद्धि में स्वीकार न हो, लेकिन इस कर्तव्य को पालन करने के लिए सदैव एक आज्ञा याद रहे कि न बुरा सोचना है, न बुरा सुनना है, न बुरा देखना है, न बुरा बोलना है. जो इस आज्ञा को सदा स्मृति में रखते हैं वह सदा सागर के किनारे पर रहते. हंसों का ठिकाना है ही सागर.
ಪವಿತ್ರ ಹಂಸಗಳ ಸ್ವರೂಪ ಆಗಿದೆ ಪವಿತ್ರ ಸ್ವರೂಪ. ಕರ್ತವ್ಯ ಆಗಿದೆ ಗುಣಗಳನ್ನು ಆರಿಸುವುದು, ಅವಗುಣರೂಪಿ ಕಲ್ಲುಗಳನ್ನು ಸ್ವೀಕಾರ ಮಾಡದೇ ಇರುವುದು. ಯಾರು ಈ ಕರ್ತವ್ಯದ ಪಾಲನೆ ಮಾಡ್ತಾರೋ ಅವರಿಗೆ ಬಾಬಾ ಮತ್ತೊಂದು ಆಜ್ಞೆ ಕೊಡ್ತಾರೆ. ಮಕ್ಕಳೇ, ಕೆಟ್ಟದ್ದನ್ನು ಯೋಚಿಸಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಆಡಬೇಡಿ. ಯಾವ ಮಕ್ಕಳು ಈ ಆಜ್ಞೆಯನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ತಾರೆ ಅವರು ಸದಾ ಸಾಗರನ ತೀರದಲ್ಲಿ ಇರ್ತಾರೆ. ಹಂಸಗಳ ಸ್ಥಳನೇ ಆಗಿದೆ ಸಾಗರದ ತೀರ. ಶ್ಲೋಗನ್: ಚಲ್ತೆ ಫಿರ್ತೆ ಫರಿಶ್ತಾ ಸ್ವರೂಪ ಮೇ ರಹನಾ, ಯಹಿ ಬ್ರಹ್ಮಾ ಬಾಪ ಕಿ ದಿಲ್ ಪಸಂದ ಗಿಫ್ಟ್ ಹೈ. ಓಡಾಡುತ್ತಾ ನಡೆದಾಡುತ್ತಾ ಫರಿಶ್ತಾ ಸ್ವರೂಪದಲ್ಲಿ ಇರುವುದೇ ಬ್ರಹ್ಮ ತಂದೆ ಮಕ್ಕಳಿಗೆ ಕೊಟ್ಟಿರುವಂತಹ ಗಿಫ್ಟ್ ಆಗಿದೆ, ಉಡುಗೊರೆ ಆಗಿದೆ. ಅಚ್ಚ. ಓಂ ಶಾಂತಿ.